ವೀಕ್ಷಕರೇ, ಮತ್ತೆ ಮಾಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಗೆಳೆಯರ ಬಳಗ ಅಂತ ಇನ್ನೊಂದು ಯುವಕರ ತಂಡ ಇದೆ. ಅಲ್ಲೂ ಕೂಡ ಗಣಪತಿ ಕೂರಿಸಿದ್ದಾರೆ. ಮತ್ತು ವಿಶೇಷ ಗಣಪತಿ ಏನು ಅಂದರೆ, ಇಲ್ಲಿ ಹನುಮನ ಮೇಲೆ ಇವತ್ತು ಗಣಪತಿ ಕೂತಿರೋದು, ಅಂದರೆ ಆಂಜನೇಯ ಸ್ವಾಮಿ ಮೇಲೆ ಗಣಪತಿನ ಕೂರಿಸಿರೋಂಥ ವಿಶೇಷವಾಗಿ ನಾವು ನೋಡ್ಬೋದು. ಹಾಗಾಗಿ ಇಲ್ಲೂ ಕೂಡ ಗಣಪತಿಯ ಆಕರ್ಷಣೀಯ ಗಣಪತಿ ಮತ್ತು ವಿಶೇಷವಾದಂಥ ಒಂದು ಅಲಂಕಾರಿತವಾಗಿ ಕೂರಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಈ ಗೆಳೆಯರ ಬಳಗದ ಹೆಸರು ಶ್ರೀ ಗೆಳೆಯರ ಬಳಗ ಅಂತ. ಇನ್ನೂ ತುಂಬ ಜನ ಹುಡುಗರಿದ್ದಾರೆ. ಈಗ 9:30 ಆದ್ದರಿಂದ ಎಲ್ಲ ಅಲ್ಲಿ ಪಾಪ ಹುಡುಗರು ಹೋಗಿರ್ತಾರೆ ಊಟ ತಿಂಡಿಗೆ. ಸತತವಾಗಿ ಒಂದು ವಾರ 15 ದಿನದಿಂದ ಜವಾಬ್ದಾರಿ ತೊಗೊಂಡು ಮಾಡೋಂಥ ಒಂದು ದೊಡ್ಡ ಕೆಲಸ ಇದು. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ನಾವು ಆ ಥರ ಎಲ್ಲ ಅವರು ಖುಷಿಯಾಗಿ ಆಚರಣೆ ಮಾಡ್ತಾರೆ. ನಾವು ಜಸ್ಟ್ ಒಂದು ವೀಡಿಯೋ ತೆಗೆದು ಅವ್ರಿಗೆ ಖುಷಿ ಪಡಿಸಿದ್ರೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಈ ಒಂದು ವೀಡಿಯೋ ತೆಗಿತಾಯಿದ್ದೀನಿ. ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ ಅಂತ. ಸಾವಿರಾರು ರೂಪಾಯಿ ಖರ್ಚು ಮಾಡೋಂಥ ಈ ವಿದ್ಯಾರ್ಥಿಗಳು ಇರಲ್ಲ ಪಾಪ, ಓದ್ತಾರಂಥ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಕೈಯಿಂದ ದುಡ್ಡು ಹಾಕಿ ಇದನ್ನು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಊರು ತುಂಬ ಲೈಟಿಂಗ್ಸ್ ಹಾಕಿರೋದನ್ನು ನೋಡ್ತಾ ಇದ್ದೀವಿ ನೋಡಿ. ಲೈಟಿಂಗ್ಸು ಹೆಂಗೆ ಹಾಕಿದೆ ನೋಡಿ ಮಾಕನಹಳ್ಳಿ ಗ್ರಾಮದಲ್ಲಿ. ನಿಜವಲ್ಲೂ ಖುಷಿ ಆಗುತ್ತೆ. ಈ ಥರ ನೋಡ್ಬೇಕು ನಾವು ಅಂದರೆ ತುಂಬ ಪುಣ್ಯದ ಕೆಲಸ ನನಗೆ ಅದು. 5 ವರ್ಷದಿಂದ ಕೂಡ ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಬರ್ತಾಯಿದ್ದಾರೆ. ಬರ್ತಾ ತುಂಬ ಜಾಸ್ತಿ ಆಗ್ತದೆ. ಬಿಡ್ಬೇಕಾದ್ರೆ DJ ಎಲ್ಲ ಬರುತ್ತಾ? DJ ಇದೆ, ತಮಟೆ DJ ಎರಡು ಒಟ್ಟಿಗೆ ಇರುತ್ತೆ. ಇಲ್ಲಿ ನಮ್ಮ ಮಾಕನಹಳ್ಳಿ ಹೆಗ್ಗೆರೆ ಬಿಡೋದು. ಮತ್ತು ಇನ್ನೇನು ಕಾರ್ಯಕ್ರಮಗಳು? ಪೂಜಾ ಕುಣಿತ. ಆಮೇಲೆ ಏನಪ್ಪ? ಎತ್ತುಗಳ ಮೆರವಣಿಗೆ, ನಮ್ಮ ಹಳ್ಳಿಕಾರ ಎತ್ತುಗಳ ಮೆರವಣಿಗೆ. ಆಮೇಲೆ ಇನ್ನೇನು ವಿಶೇಷ? ರಂಗೋಲಿ ಸ್ಪರ್ಧೆ ಅದು ಇದೆಯಾ? ನೋಡಿ, 2 ಟೈಮ್ ಪೂಜೆ ಮಾಡಿ ಆರಾಧನೆ ಮಾಡ್ತಾರೆ. ನಿಜವೂ ಖುಷಿ ಆಗ್ಬೇಕಂತ ವಿಚಾರ. ವೀಕ್ಷಕರ, ಬಂದೂರಿನಲ್ಲಿ ಇವತ್ತು ವಿಶೇಷವಾಗಿ ಒಂದು ಇಲ್ಲೂ ಕೂಡ ಹೊರಕೆರೆಯಲ್ಲಿ ಕೂರಿಸಿದ್ದಾರೆ ಸ್ಟ್ಯಾಂಡಿಂಗ್ ಗಣಪತಿ. ಅದರಲ್ಲೂ ಏನು 7 ಸರ್ಪ ಇದೆಯಲ್ಲ, ಆ ಸರ್ಪದ ಮೇಲೆ ಕೂತಿರೋಂಥ ಗಣಪತಿ. ಮತ್ತು ನಮ್ಮ ಹೆಮ್ಮೆಯ ರೈತನ ಚಾವಟಿ ಇಡೀ ರಾಜ್ಯ ಚಾವಟಿಗೆ ಎದುರ್ಕೊಳ್ಳುತ್ತೆ, ಇಡೀ ದೇಶ ಚಾವಟಿಗೆ ಎದುರ್ಕೊಳ್ಳುತ್ತೆ. ಹಾಗಾಗಿ ಗಣಪತಿ ಕೈಲಿ ಕೂಡಿಸಿರೋದು ಕೂಡ ವಿಶೇಷವಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ಹೊಯ್ಸಳ ಗೆಳೆಯರ ಬಳಗದಿಂದ ಕುಣಿಸಿರೋಂಥದ್ದು ನಾವು ನೋಡ್ಬೋದು. ಇಲ್ಲಿ 8ನೇ ವರ್ಷದ ಅದ್ದೂರಿ ಪುಷ್ಪ ಮಂಟಪೋತ್ಸವದ ಕಾರ್ಯಕ್ರಮ ಇದು. ಹೊಯ್ಸಳ ಬಾಯ್ತು ಅಂದ್ಬಿಟ್ಟು ಮಾಡಿದ್ದಾರೆ. ಮತ್ತು ನಮ್ಮ ಕೆಂಪೇಗೌಡರು, ನಿಜವಲ್ಲೂ ಖುಷಿ ಆಗುತ್ತೆ. ಇದನ್ನೆಲ್ಲ ನೆನೆಸ್ಕೊಬೇಕು ನಾವು. ಕೆಂಪೇಗೌಡರನ್ನ ಭಾವಚಿತ್ರ ಇರುವಂಥದ್ದು ಮತ್ತು ನಮ್ಮ ಶ್ರೀಗಳ ಭಾವಚಿತ್ರ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಒಂದೊಂದು ವಿಶೇಷತೆ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ವೀಡಿಯೋನ ತೆಗಿತಾ ಇದ್ದೀನಿ, ವಿಶೇಷವಾಗಿದೆ. ಎಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಾಡುವಂಥ ಕಾರ್ಯಕ್ರಮ ಈ ಗಣಪತಿ ವಿಶೇಷವಾದಂಥ ನೋಡಿ. ಮನೆಗೂ ಕೂಡ ಲೈಟಿಂಗ್ ಬಿಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಎಷ್ಟೋ ಜನ ಗಣಪತಿ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಒಂದು ದಿನ ಆಚರಣೆ ಮಾಡಿಬಿಟ್ಟಿರುವಂಥದ್ದು ತಾವೇನು ನೋಡ್ತಾ ಇದ್ದೀರಾ. ನಿಜವಾಗ್ಲೂ ಖುಷಿ ಆಗುತ್ತೆ. ಮನೆಗೂ ಇವತ್ತು ದಸರಾ, ಬಂದೂರಿನಲ್ಲಿ ಒಂದು ಮಿನಿ ದಸರಾ ಅಂತಲೇ ಹೇಳ್ಬೋದು. ಕಾರ್ಯಕ್ರಮಗಳೇನೋ ಆಯೋಜನೆ ಮಾಡಿದ್ದೀರಪ್ಪ? ಬಿಡೋ ದಿನ ಏನ ಊಟದ ವ್ಯವಸ್ಥೆ ಇರುತ್ತೆ, ಒಳ್ಳೆ ಜೋಶಾಗಿ. ಇದನ್ನು DJ ಇದೆಯಾ? ತಮಟೆ. ಓಕೆ, ಒಳ್ಳೆಯದು. ಹಾಗೆಯೇ ರಂಗೋಲಿ ಸ್ಪರ್ಧೆ ಏನಿಲ್ಲ. ಹೊಯ್ಸಳ ಅಂತ ಯಾಕೆ ಇಟ್ಟಿದ್ದೀರಾ? ನಿಜವಲ್ಲೂ ಖುಷಿ ಆಯ್ತು. ಇದು ಇತಿಹಾಸ ತೋರಿಸುವಂಥದ್ದು ಹೆಸರು ಇದು. ಹೊಯ್ಸಳ ಅಂತಂದರೆ ಹೊಯ್ಸಳ ಮಾಡಿದಂಥ ಇತಿಹಾಸ ನಾವು ಮರೆಯೋಂಗಿಲ್ಲ. ಮತ್ತು ನಮ್ಮ ಬಾಲಗಂಗಾಧರ ಸ್ವಾಮಿ ಶ್ರೀಗಳು ಕೂಡ ಫೋಟೋ ಹಾಕಿದ್ದಾರೆ. ಮತ್ತು ಕೆಂಪೇಗೌಡರು ಫೋಟೋ ಹಾಕಿದ್ದಾರೆ. ನಮ್ಮ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರ ಫೋಟೋ ಹಾಕಿರೋದು ಕೂಡ ಇಲ್ಲಿ ನಾವು ನೋಡ್ಬೋದು. ಒಟ್ಟಾಗಿ ಒಳ್ಳೆಯದಾಗಲಿ. ಎಲ್ಲ ಯುವಕರು ಅತಿ ಹೆಚ್ಚು ಖರ್ಚು ಮಾಡಿ ವಿಜೃಂಭಣೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಬೇರೆಯವ್ರ ಹತ್ರ ಒಂದು ಸಹಾಯಧನ ತಗೊಳ್ಳೋದನ್ನ ಮಾಡಿರೋದು ನಿಜವಲ್ಲೂ ಖುಷಿ ಆಗೋಂಥ ವಿಚಾರ. 8ನೇ ವರ್ಷದಿದು. 8 ವರ್ಷದಿಂದ ಕೂಡ ಇವರು ಆರಾಧನೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಒಳ್ಳೆಯದಾಗಲಿ ಅಂತ ಕೂಡ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಕೂಲ್ ಮನೆ ಬಾಯ್ಸ್ ಅಂತ ಸಿದ್ಧಿವಿನಾಯಕ ಗೆಳೆಯರ ಬಳಗ. ನಿಜವಲ್ಲೂ ಖುಷಿ ಆಗುತ್ತೆ. ತುಂಬ ವಿಶೇಷವಾಗಿ ಮಾಡಿರೋವಂಥದ್ದು ನಾವು ನೋಡ್ಬೋದು. ವಿಶೇಷವಾಗಿರೋಂಥ ಕೆಲವೊಂದು ಬ್ಯಾಕ್ಗ್ರೌಂಡು ಅಲಂಕಾರಗಳನ್ನ ನೋಡ್ತಾ ಇದ್ದೀನಿ. ಆಗ್ಲಿಂದ ತೆಗಿತಾನೆ ಇದ್ದೀನಿ ವೀಡಿಯೋಗಳನ್ನ. ಅತಿ ಹೆಚ್ಚು ಇವತ್ತು ಬಂದೂರು ಟೌನಲ್ಲಿ ಮತ್ತು ಬಂದೂರು ಹೋಬಳಿಲಿ ಕುಣಿಸಿರೋಂಥದ್ದು ನಾವು ನೋಡ್ಬೋದು. ಇಲ್ಲೂ ಕೂಡ ಸ್ಕೂಲ್ ಮನೆ ಬಾಯ್ಸ್ ಅಂತ ಹೆಸರಿಟ್ಟಿರೋದು ಈ ಒಂದು ಯುವಕರ ತಂಡರು ಮಾಡ್ತಿರೋಂಥದ್ದು ವಿಶೇಷವಾಗಿ ನೋಡ್ತಾ ಇದ್ದೀವಿ. ಸಿದ್ಧಿವಿನಾಯಕ ಗೆಳೆಯರ ಬಳಗ. ಮತ್ತು ಇಲ್ಲೂ ತುಂಬಾ ವಿಜೃಂಭಣೆಯಾಗಿ ಮಾಡ್ತಾರೆ. ಪ್ರತಿ ವರ್ಷ ದಾಸೋಹ ಮಾಡ್ತಾರೆ. ಸಾವಿರಾರು ಜನಕ್ಕೆ ದಾಸೋಹ ಮಾಡೋಂಥ ಒಂದು ಹೆಗ್ಗಳಿಕೆ ಆದಂಥ ಈ ಹುಡುಗರು. ಆದರೆ ಇಷ್ಟು ಅವರೇ ಅಂತ ತಿಳ್ಕೊಂಬಿಡಿ. ಕಡಿಮೆ ಅಂದರೆ ಒಂದು 50 ಜನ 60 ಜನ ಹುಡುಗರಿದ್ದಾರೆ ಪಾಪ. ಮೊನ್ನೆಯಿಂದ ತುಂಬಾ ಕಷ್ಟಪಟ್ಟು ಗಣಪತಿ ಕುಣಿಸಿದ್ದಾರೆ. ನಾನು ಇವಾಗ 10 ಗಂಟೆ ಆಗಿದೆ. 10 ಗಂಟೆಯಲ್ಲಿ ಅವರು ನಮ್ಗೆ ಇಷ್ಟು ಜನ ಸಿಕ್ಕಿದ್ರು ಅಷ್ಟೇ. ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಲೈಟಿಂಗ್ಸು ಎಲ್ಲಿವರೆಗೂ ಹಾಕಿದೆ ನೋಡಿ. ದಸರಾ ಥರ ನೋಡ್ಬೋದು. ಬಂದೂರಲ್ಲಿ ಇವತ್ತು ಕಳೆ ಕಟ್ಟಿದಂತಹ ಗಣಪತಿ ಉತ್ಸವ. ಹಾಗೆಯೇ ಏನು ವಿಶೇಷ ಗೌರವನ ಪ್ರತಿಷ್ಠಾಪನೆ, ಗಣಪತಿ ಪ್ರತಿಷ್ಠಾಪನೆ ಉತ್ಸವ ಕೂಡ ಅವರು ಬುಧವಾರ ಕೂಡ ಎಲ್ಲ ಬಿಡ್ತಾರೆ. ಏನೇನು ವಿಶೇಷ ಮಾಡ್ತೀರಾ? ಅನ್ನಸಂತರ್ಪಣೆ, ರಂಗೋಲಿ ಸ್ಪರ್ಧೆ,
ಕಲ್ಚರ್ ಪ್ರೋಗ್ರಾಮ್ ಎಲ್ಲ ಅದ್ದೂರಿಯಾಗಿ ಮಾಡ್ತಾಯಿದ್ರಿ. ಬನ್ನೂರಿಗೆ ನಂಬರ್ 1 ಕಲ್ಚರ್ ಪ್ರೋಗ್ರಾಮ್ ಮಾಡ್ತಾಯಿದ್ರಿ ನೀವು. ಒಳ್ಳೆಯದಾಗಲಿ. ನಿಮ್ಮ ತಂಡದ ಹೆಸರು ಸಿದ್ಧಿವಿನಾಯಕ. ಒಳ್ಳೆಯದಾಗಲಿ. ಹಾಗಾಗಿ ನಮ್ಮ ಶ್ರೀ ಹೇಮಾದ್ರಮ್ಮನ ಜೊತೆಗೆ ಸೇರಿಸ್ಕೊಂಡಿರೋದು ಯುವಕರ ಬಳಗಕ್ಕೆ. ಸುಮಾರು 50-60 ಜನ ಇದ್ದಾರೆ ಹುಡುಗರು. ಮತ್ತು ಎಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ, ಸೇವಾ ಕಾರ್ಯಕ್ರಮಗಳು ಎಲ್ಲ ಕೂಡ ಮಾಡ್ತಾರೆ. ಅದೊಂದು ಖುಷಿಯಾದ ವಿಚಾರ. ಮತ್ತು ನಮ್ಮ ಹೆಮ್ಮೆಯ ರಾಜು ನಮ್ಮ ಫೋಟೋಗ್ರಾಫರು, ಅವ್ರ ಸ್ಟುಡಿಯೋ ಇಂಪ್ರೂವ್ ಆಗಲಿ, ಗಣಪತಿ ಆರಾಧಕರಾದ್ರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೂಡ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಮ್ಮೆಯ ಫೋಟೋಗ್ರಾಫರು ಇಡೀ ರಾಜ್ಯದಲ್ಲಿ ಫೋಟೋಗ್ರಾಫರ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ನಾನು ಯಾರ್ಯಾರು ವೃತ್ತಿಗಳು ಮಾಡ್ತೀನೋ ಆ ವೃತ್ತಿಗಳ ಬಗ್ಗೆ ತುಂಬಾ ಉದಾಹರಣೆಗೆ ನಮ್ಮ ಮಾಧ್ಯಮ ಮಿತ್ರ ಆಗಿರ್ಬೋದು, ಮತ್ತು ಏನೆಲ್ಲ ವೃತ್ತಿಗಳು ಮಾಡ್ತೀವಿ ಅವರು ಯಾವತ್ತೂ ನಮ್ಮ ಬೆನ್ನೆಲುಬಾಗಿ ಇರಬೇಕು ಅಂತ ಕೂಡ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿದಂಥ ಎಲ್ಲ ಯುವಕರಿಗೂ ಕೂಡ ನಾವು ಶುಭಾಶಯ ಹೇಳಬೇಕು. ನಮಸ್ಕಾರ ವೀಕ್ಷಕರ. ಒಂದು ವಿಶೇಷವಾಗಿ ನೋಡಬೇಕು ಅಂದರೆ ಇಲ್ಲಿ ನಮ್ಮ ಕುಂಬಾರ್ಗೇವ್ರಲ್ಲಿ ಇದ್ದಾರೆ. ಅವರೇ ಗಣಪತಿನ ಇಡೀ ಬನ್ನೂರು 33 ಹಳ್ಳಿಗೆ ಗಣಪತಿನ ಕೊಡುವಂಥ ಕೆಲಸ ಮಾಡ್ತಿರೋದು. ಅದರಲ್ಲಿ ಅವರು ಕೂಡ ಇವತ್ತು ಗಣಪತಿನ ಕೂರಿಸಿರುವಂಥದ್ದು. ಮತ್ತು ಕೈನಿಂದ ಮಾಡಿರೋದು ನೋಡಿ, ಇಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ತಾವರೆ ಹೂವನ್ನ ಒಂದು ಅವರ ಕರಕುಶಲ ಏನು ಅಂತ ಹೇಳ್ತೀವಿ, ಆ ಥರ ಕೈಯಿಂದ ಮಾಡಿರೋದು ಕೂಡ ನಾವು ನೋಡ್ತಾ ಇದ್ವಿ. ಮತ್ತು ಇಲ್ಲಿ ಹೆಣ್ಣು ಮಕ್ಕಳು ಸಂಭ್ರಮ ಆಚರಣೆ ಮಾಡ್ತಾರೆ. ಅದೊಂದು ಖುಷಿಯಾದ ವಿಚಾರ. ಈ ಒಂದು ಗಣಪತಿನ ಆರಾಧನೆ ಮಾಡೋದು ವಿಶೇಷವಾಗಿ, ಮಾರಾಟ ಮಾಡೋದ್ರ ಜೊತೆಗೆ ಆರಾಧನೆ ಮಾಡೋದು ಕೂಡ ವಿಶೇಷವಾಗಿ ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಆಲ್ರೆಡಿ ಒಂದಷ್ಟು ಗಣಪತಿಗಳು ಉಳ್ಕೊಂಡಿದೆ. ಇದು ಇಡೀ ಬನ್ನೂರು ಹೋಬಳಿಗೆ ಹೆಸರುವಾಸಿಯಾಗಿರೋಂಥ ಒಂದು ಕುಂಬಾರ್ಗೇರಿ ಅಂತ ಏನಿದೆ ನಮ್ಮ ಬನ್ನೂರಿನಲ್ಲಿ, ಅದು ನೋಡ್ಬೋದು. ಒಂದಷ್ಟು ಗಣಪತಿಗಳು ಯಾಕೆ ಉಳ್ಕೊಳ್ಳುತ್ತೆ ಅಂದರೆ ಕೆಲವೊಂದು ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಕೊಟ್ಬಿಟ್ಟು ಹೋಗಿರೋವಂಥದ್ದು. ಮತ್ತು ಇದನ್ನು ಜವಾಬ್ದಾರಿಯಿಂದ ಎತ್ತಿಟ್ಕೊಂಡು ಮುಂದಿನ ವರ್ಷದವರೆಗೂ ಯಾವುದೇ ರೀತಿಯಾದಂಥ ಒಂದು ಚೂರು ತೊಂದರೆ ಆಗದಿದ್ದಂಗೆ ನೋಡಿಕೊಂಡು ಕಾಪಾಡೋದೇ ಒಂದು ದೊಡ್ಡ ವಿಷಯ. ಹಾಗಾಗಿ ಅವ್ರಿಗೂ ತುಂಬ ಕಷ್ಟ ಇದೆ. ಹಾಗಾಗಿ ಇವತ್ತು ಗಣಪತಿ ತಗೊಳ್ಳೋಕ್ಕೆ ಮೈಸೂರು ಹೋಗ್ತಾರೆ. ನಮ್ಮ ಕೆಲವು ಜನಗಳು ಏನು ಅಂತಾರೆ, ನಿಜವಾಗ್ಲೂ ದಡ್ಡರು ಅಂತ ಹೇಳಬೇಕು. ಮೈಸೂರಿಗೆ ಹೋದರೆ ಟ್ರಾನ್ಸ್ಪೋರ್ಟಿಂಗು ಹೆಚ್ಚು ಕೊಡೋವಂಥ ದುಡ್ಡು, ಅದು ಕೂಡ ಹಿಂಸೆ ಆಗುತ್ತೆ. ಆದರೆ ನಮ್ಮ ಊರಿನಲ್ಲೇ ತೊಗೊಂಡ್ರೆ ಇವರು ಕೂಡ ಒಂದು ಸಹಾಯ ಕೂಡ ಆಗುತ್ತೆ. ಮತ್ತು ನಮ್ಮ ಊರೇ ಹೆಮ್ಮೆಯ ಕುಂಬಾರರಿಗೆ ನಾವು ಸಪೋರ್ಟ್ ಮಾಡೋದಂಗೆ ಕೂಡ ಆಗುತ್ತೆ. ಯಾಕೆಂದರೆ ನೋಡ್ತಾ ಇದ್ದೀವಿ ನೋಡಿ, ಎಷ್ಟು ಗಣಪತಿಗಳು ಉಳ್ಕೊಂಡಿದೆ ಅಂತಂದರೆ ಸುಮಾರಿದೆ. ಅದರಲ್ಲಿ ವಿಶೇಷವಾಗಿ ನಾವೆಲ್ಲ ಕೂರಿಸಿದಾಗ ಇವರು ತಂದೆ ತಾಯಿಗಳೇ ನಮಗೆ ಗಣಪತಿ ಕೊಡ್ತಿದ್ದಂಥದ್ದು. ಹಾಗಾಗಿ ಇವರು ಕೂಡ ಗಣಪತಿ ಕೂರಿಸಿ ವಿಜೃಂಭಣೆಯಾದಾಗ ಆಚರಣೆ ಮಾಡ್ತಾಯಿದ್ದಾರೆ. ಎಷ್ಟು ವರ್ಷ ಆಯ್ತು ಇದು? 14 ವರ್ಷದ. ಅವೆಲ್ಲ ಚಿಕ್ಕ ಚಿಕ್ಕ ಹುಡುಗರೇನ? ಎಸ್, ಮಾತಾಡ್ಸೋಣ ಅವ್ರು. ನೋಡಿ, 14 ವರ್ಷದಿಂದ ಈ ಮಕ್ಕಳು ತುಂಬ ಚಿಕ್ಕವರು ಅಂತ ಕಾಣುತ್ತೆ. ಇವ್ರ ಹತ್ರ ನಾವು ಇವ್ರ ತಂದೆ ತಾಯಿ ನಮಗೆ ಗಣಪತಿ ಎಲ್ಲ ಮಾರಿದರೆ ತೊಗೊಂಡೋಗಿದ್ದೀವಿ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಿ, ಇದು ತುಂಬ ಖುಷಿಯಾದ ವಿಚಾರ. ಬನ್ನೂರಿನಲ್ಲಿ ಕುಂಬಾರ ಮನೆತನ ಅದು ಇಂಪಾರ್ಟೆಂಟು. ಇಡೀ ದೇಶದಲ್ಲಿ ಇದೊಂದು ನಮ್ಮ ಹೆಮ್ಮೆಯ ಜನಾಂಗ. ಏನೆಲ್ಲ ಪ್ರತಿಮೆಗಳಿದೆ ಆ ಪ್ರತಿಮೆಗಳನ್ನ ಅನಾವರಣ ಮಾಡುವಂಥ ಒಂದು ಉತ್ತಮವಾದಂಥ ಜನಾಂಗ. ಅದೊಂದು ಖುಷಿಯಾಗುತ್ತೆ. ಇವತ್ತು ಇಡೀ ಬನ್ನೂರು 33 ಹಳ್ಳಿಲಿ ಈ ಒಂದು ಮನೆತನದಿಂದ ತಗೊಂಡಂಥ ಗಣಪತಿಗಳನ್ನ ಆರಾಧನೆ ಮಾಡಿ ಅವ್ರಿಗೆ ಖುಷಿಯಾದಂಥ ವಿಜೃಂಭಣೆಗೆ ಸಾಕ್ಷಿಯಾದಂಥ ಒಂದು ಕುಟುಂಬ ಅಂತ ಕೂಡ ಹೇಳ್ಬೋದು. ಅವರು ಕೂಡ ಒಂದು ವಿಶೇಷವಾಗಿ ಕುಣಿಸಿದ್ದಾರೆ. 14 ವರ್ಷದಿಂದ ಕೂರಿಸ್ತಾ ಇದ್ದೀರಾ? ಹಾಂ. ಹಾಗಾಗಿ ಮತ್ತೆ ಯಾವಾಗ ಬಿಡ್ತೀರಾ ನೀವು? ಸೋಮವಾರ ಬಿಡ್ತೀರಾ? ಹಾಂ. ತುಂಬ ಗಣಪತಿಗಳು ಉಳ್ಕೊಂಡಿದೆ. ಜವಾಬ್ದಾರಿಯಿಂದ ಎತ್ತು ಮಡಗಬೇಕು. ಒಂದು ಚೂರು ಮುಖ ಹಂಗಿಲ್ಲ, ಒಂದು ಕಲ್ಲರ್ ಕೂಡ ಹೋಗಂಗಿಲ್ಲ. ಅದು ಜವಾಬ್ದಾರಿ ಕೆಲಸ. ಹಾಗಾಗಿ ಒಳ್ಳೇದಾಗಲಿ. ಆ ಥರ ಇರಬೇಕು. ಓಕೆ. ಏನೋ ಒಂದು ಘೋಷಣೆ ಹೇಳ್ತೀರಾ? ಗಣಪತಿ ಬಗ್ಗೆ? ಜೈ ಗಣೇಶ ಅಂತ ಏನು ಹೇಳ್ತೀರಾ? ಓಕೆ, ಥ್ಯಾಂಕ್ ಯು. ಆಗಿರಿ ನಿಮಿಷ. ನಮಸ್ಕಾರ. ನಮ್ಮ ಹೆಮ್ಮೆಯ ಬನ್ನೂರಿನ ಹಳ್ಳಿಕರ ತಳಿ ಹೆಸರು ಏನಿದೆ ಅದನ್ನು ಪ್ರದರ್ಶನ ಮಾಡ್ತಿರೋದು. ಸುಮಾರು ತಳಿಗಳಿದ್ವಿ ಇವತ್ತು. ಹಾಗಾಗಿ ಎಲ್ಲ ಹೊಡ್ಕೊಂಡು ಹೋಗಿದ್ದಾರೆ. ತುಂಬ ಲೇಟ್ ಆಯಿತು ಅಂತ 10:30 ಆಗಿದೆ ಆಲ್ರೆಡಿ. ಇವತ್ತು ಒಂದೇ ದಿನ ಗಣಪತಿ ಬಿಡ್ತಾಯಿದ್ದಾರೆ. ಕೇಸರಿ ನಂದ ಗೆಳೆಯರ ಬಳಗದ ವಿಶೇಷತೆ ಇದು. ಒಂದು ದಿನ ವಿಜೃಂಭಣೆಯಾಗಿ ಆಚರಣೆ ಮಾಡಿ ಇವತ್ತು ಅದನ್ನು ನೋಡ್ತಾ ಇದ್ದೀವಿ. ದೊಡ್ಡ ಬ್ಯಾಂಡ್ ಸೆಟ್ ಬಳಗ ಕರ್ಕೊಂಡ್ಬಂದಿರೋದು ಕೂಡ ನಾವು ನೋಡ್ಬೋದು. ನೋಡಿ, ತಾವೇನು ನೋಡ್ತಾ ಇದ್ದೀರೋ, ಇವತ್ತು ಬನ್ನೂರಿನಲ್ಲಿ ಒಂದು ದಿನ ಆಚರಣೆ ಮಾಡಿ ಗಣಪತಿ ವಿಸರ್ಜನೆ ಮಾಡ್ತಿರೋಂಥ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ. ಒಂದು ನಿಮಿಷ. ನಿಮ್ಮ ಗೆಳೆಯರ ಬಳಗ ಹೆಸರೇನಪ್ಪ? ಕೇಸರಿ ನಂದನ ಗೆಳೆಯರ ಬಳಗ. ಓಕೆ. ತುಂಬ ಚೆನ್ನಾಗಿದೆ ಹೆಸರು. ಹಾಗೆಯೇ ಗಣಪತಿ ಯಾವ್ದ್ರ ಮೇಲೆ ಕೂತಿರೋದು? ನವಿಲ್ ಮೇಲಲ್ಲ, ಶಂಕದ ಮೇಲೆ. ಶಂಕದ ಮೇಲೆ ಕೂತಿರೋದು, ನವಿಲ್ ಮೇಲಲ್ಲ, ಶಂಕದ ಮೇಲೆ ಕೂತಿರೋದು ಗಣಪತಿ. ಒಂದೇ ದಿನ ಆಚರಣೆ ಮಾಡಿರೋದು. ಅತಿಯಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿರೋದು ನೋಡ್ತಾ ಇದೀವಿ ಇಲ್ಲಿ. ಇಲ್ಲೇ ಬನ್ನೂರಿನ ನಮ್ಮ ವರ್ಕೇರಿ ಬೀದಿಲಿ ಯೂಟ್ಯೂಬ್ ಚಾನಲ್ಗಳು ನಾವು ನೋಡ್ತಾ ಇದ್ವಿ. ನಿಜವೂ ಖುಷಿಯಾಗುತ್ತೆ. ಎಲ್ಲ ಯುವಕರು ಕೂಡ
ವಿಜೃಂಭಣೆಯಿಂದ, ಒಂದು ದಿನದ ವಿಜೃಂಭಣೆ ಅಂದರೆ ಎಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಒಂದು ದಿನದ ವಿಜೃಂಭಣೆಗೋಸ್ಕರ ಮಾಡೋದು ಇದು ವಿಶೇಷವಾಗಿ ನೋಡ್ಬೋದು. ಒಂದು ದೊಡ್ಡ ಬ್ಯಾಂಡ್ ಸೆಟ್ ಕೂಡ ಕರೆಸಿದ್ದಾರೆ ಮತ್ತು ಹಳ್ಳಿಕಾರ್ ತಳಿಗಳನ್ನ ಪ್ರದರ್ಶನ ಕೂಡ ಮಾಡಿದ್ರು. ಸಂಜೆನೇ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಉತ್ತಮವಾದಂಥ ಒಂದು ಪ್ರಭಾವಳಿ ಮಾಡಿ ಎಲ್ಲಿ ಬಿಡ್ತೀರಾ ಈಗ? ಕೆರೆಗೆ ಬಿಡ್ತಾರೆ, ಬನ್ನೂರು ಹೆಗ್ಗೆರೆಗೆ ಬಿಡ್ತಾರೆ. ಎಸ್ ನೋಡಿ, ಎಲ್ಲ ಏನಂದರೆ ಇಲ್ಲ ನೋಡಿ, ಈ ಥರ ತುಂಬ ಖುಷಿ ಪಡಬೇಕು ಹುಡುಗರು, ತುಂಬ ಖುಷಿ ಪಡಬೇಕು. ಯಾಕೆಂದರೆ ಎಲ್ಲ ಓದ್ತಿರೋ ಹುಡುಗರು, ಇವರೆಲ್ಲ ಎಜುಕೇಷನ್ ಮಾಡ್ತಿರೋ ಹುಡುಗರು. ಹಾಗಾಗಿ ಸೆಕೆಂಡ್ ಪಿ ಯು ಡಿಗ್ರಿ ಆಮೇಲೆ ಎಲ್ಲ ಇದ್ದಾರೆ. ನಿಜವೂ ಖುಷಿ ಆಗುತ್ತೆ. ಯಾಕೆಂದರೆ ಇದೊಂದು ಟ್ರ್ಯಾಕ್ಟ್ರ್ ಮೇಲೆ ಇವತ್ತು ಗಣಪತಿ ಕೂರಿಸ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ.